ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುಟಾಣಿ ಹಾಯ್ ಮಾಡು. ಹಾಯ್ ಏನ ನೀವು ವಿಶ್ ಮಾಡಲ್ವಾ? ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ಇವತ್ತು ನನ್ನ ಮಗಳ ಬರ್ಡೇ. ಸೊ ಪ್ರತಿ ವರ್ಷ ಯಾವಾಗ್ಲೂ ಮನೆಯಲ್ಲೇ ಕೇಕ್ ಕಟ್ ಮಾಡ್ತಾಯಿದ್ವಿ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಹಾಸನಿಗೆ. ಸೊ ಆದರೆ ಈ ವರ್ಷ ಏನು ಬೇಡ, ಎಲ್ಲನ ಹೊರಗಡೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಬರ್ಡೇಗಳಿಗೆ ಶೂ ಕೊಟ್ಟಿದ್ಯಾ? ಖುಷಿ ಬೇಡ ಬಿಡು, ಮನೇಲಿರು ನೀನು. ಯಾಕೆ ಏನು ಬೇಡ ಕಣೆ, ನಾನು ಅಪ್ಪ ಖುಷಿ ಹೋಗಿ ಬರ್ತೀವಿ. ನಿಮ್ಮ ಅಜ್ಜಿ ಮನೆಗೆ ಹೋಗು. ಇವತ್ತು ಮಾಲ್ ಆಫ್ ಏಷ್ಯಾ ಹಾಗೂ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೋ ಏನೋ ಅಂತೇಳಿ ಕೇಕ್ ಶೋ ಒಂದು ನಡೀತಿತ್ತು ಬೆಂಗಳೂರಲ್ಲಿ. ಸೊ ಫಸ್ಟ್ ಟೈಮ್ ಮಗನ ಕರ್ಕೊಂಡು ಹಾಸನಿಗೆ ಕರ್ಕೊಂಡು ಹೋಗ್ತಿರೋದು. ನಾನು ಕೇಕ್ ಶೋ ನೋಡಿರಲಿಲ್ಲ. ಸೊ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಎಲ್ಲರೂ ಕೇಕ್ ಶೋ ಮುಗಿಸ್ಕೊಂಡು ಆಮೇಲೆ ಟೈಮ್ ಇದ್ದರೆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಆಮೇಲೆ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್, ಏನೇನಾಗುತ್ತೋ ಏನೋ. ಯಾಕೆ ಹಂಗಿದ್ಯಾ? ಸುಸ್ತಾಯ್ತಾ ಪುಟಾಣಿಗೆ? ಸುಸ್ತಾಯ್ತಾ? ಖುಷಿಗೆ ಬೇರೆ ಸ್ವಲ್ಪ ಫೀವರ್ ಇತ್ತು ಲೈಟಾಗಿ, ಮತ್ತು ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನಮಗೂ ಹೊರಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆದರೆ ಹಾಸಿನಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಕರ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಹಠ ಮಾಡ್ತಿದ್ಲು. ಸೊ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಲೇ ಪಕ್ಷಿಗೆ ಹೋಗಲ್ಲ ಹನಿ? ಇಲ್ಲ, ಹೋಗೋದು ಎಲ್ಲಿಗೆ ಗೊತ್ತಾ? ಮಾಲ್ ಆಫ್ ಏಷ್ಯಾ, ಇಸ್ಕಾನ್ ಟೆಂಪಲ್ಲು, ಆಮೇಲೆ ಕೇಕ್ ಇದಿದೆಯಂತೆ, ಡೆಕೋರೇಟ್ ಮಾಡಿದಾರಂತೆ, ಅದು ಒಂದು ಇದಿದೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಹಾಯ್ ಮಾಡ್ದೇನೆ ನೀನು ಪುಟಾಣಿ? ಮತ್ತು ಖುಷಿ ವಿಶ್ ಮಾಡಿರಲಿಲ್ಲ ಅವ್ರ ಅಕ್ಕನಿಗೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದೆ. ಪಾಪ ಅವಳಿಗೆ ಕೋಲ್ಡ್ ಆಗಿರೋದ್ರಿಂದ, ಸ್ವಲ್ಪ ಫೀವರ್ ಲೈಟಾಗಿದ್ದರಿಂದ ಅವಳು ತುಂಬಾ ಸುಸ್ತಾಗ್ಬಿಟ್ಟಿದ್ಲು. ನೋಡಿ ಹೇಳ್ತಾ ಇದ್ದಾಳೆ, ಆದರೂ ಪರವಾಗಿಲ್ಲ ಹೇಳಿದ್ಲು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ನಾವು ಮನೆ ಬಿಡೋಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಹನಿಗೆ ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ನಿದ್ದೆ ಬಂದುಬಿಡುತ್ತೆ. ಅವಳು ಚಿಕ್ಕ ಪಪ್ಪುಯಿಂದನೂ ಅಷ್ಟೇ, ಕಾರಲ್ಲಿ ಕುತ್ಕೊಂಡ್ರೆ ಸಖತ್ತಾಗಿ ನಿದ್ದೆ ಹೋಗೋಳು. ಈಗಲೂ ಅಷ್ಟೇ ಚೆನ್ನಾಗಿ ನಿದ್ದೆ ಹೋಗ್ತಾಳೆ. ಗೈಸ್, ನಮ್ಮ ಮೊದಲಿಗೆ ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು, ನಿದ್ದೆ ಬಂದುಬಿಡುತ್ತೆ. ದೊಡ್ಡವಳಿಗೆ ನಿದ್ದೆ ಬಂದಿಲ್ಲ ಪುಟಾಣಿ? ಹನಿ ಅವ್ರ ಡ್ಯಾಡಿ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೆಗೆಸ್ಕೊಂಡು ಬಂದಳು. ಖುಷಿ ಮಲಗಿಬಿಟ್ಟಿದ್ಲು. ಸೊ ಅವಳೇ ಎಲ್ಲ ಸ್ನ್ಯಾಕ್ಸು ತಿಂತಿದ್ಲು. ಖುಷಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳೆಲ್ಲ ತಿಂದು ಮುಗಿಸ್ಬಿಟ್ಲು. ಆಮೇಲೆ ಬೆಂಗಳೂರು ರೀಚ್ ಆದ್ವಿ. ತುಂಬಾ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಅಲ್ಲಿ ಹೋಗೋ ಅಷ್ಟೊತ್ತಿಗೆ 1 ಆಗೋಯ್ತು. ಸೊ ಪಾರ್ಕಿಂಗ್ ಕೂಡ ಸಿಗಲಿಲ್ಲ ನಮಗೆ, ತುಂಬ ದೂರ ಹೋಗಿ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿ ಆಮೇಲೆ ನಮ್ಮ ಖುಷಿ ಎದ್ದಿದ್ಲು.
ಅವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋದ್ವಿ. ತುಂಬಾ ಬಿಸಿಲಿತ್ತು. ನಡಿ ನಡಿ. ನಮ್ಮ ಆಸನಿ ಕೈ ಎಲ್ಲ ಆಡ್ಸ್ಕೊಂಡು ಹೋಯ್ತಾ ಅವಳೆ. ಇಷ್ಟು ಕಾರ್ಸನಿ. ಸ್ಯಾಂಟಾ ತಾತ ವೆಲ್ಕಮ್ ಮಾಡ್ಕೊತಿತ್ತು ಎಲ್ಲರನ್ನೂ. ನಮ್ಮ ಹನಿ ಸ್ಯಾಂಟಾ ತಾತ ನೋಡಿ ತುಂಬ ಖುಷಿ ಆಗಿಬಿಟ್ಲು. ಆಮೇಲೆ ಅಲ್ಲೆಲ್ಲ ಹೋಗಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಅವಳು ಪ್ರತಿ ವರ್ಷವೂ ನಮ್ಮ ಹನಿ ಬರ್ಡೇ ದಿನ ಎಲ್ಲರಿಗೂ ಹಾಲಿಡೇ ಇದ್ದೇ ಇರುತ್ತೆ. ಯಾಕಂದರೆ ಕ್ರಿಸ್ಮಸ್ ಡೇ ದಿನ ಹುಟ್ಟಿರೋದು. ಸೊ ಅದೊಂದು ಖುಷಿ. ಪ್ರತಿ ವರ್ಷವೂ ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾಳೆ ನಮ್ಮ ಹನಿ. ಒಳಗಡೆ ಹೋದ್ವಿ, ತುಂಬಾ ಕ್ರೌಡ್ ಇತ್ತು. ಅಲ್ಲೂ ಸಹ ಫೋಟೋಸ್ ತೊಗೊಳೋದಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಫ್ರೆಂಡ್ಸ್, ನನಗೆ ಯೂನಿಕಾ ಮತ್ತು ಬಾರ್ಬಿಕಲ್ ಕೇಕ್ ಇಷ್ಟ ಆಯಿತು. ಮತ್ತು ವೇಲಂಕನ್ನಿ ಚರ್ಚು, ಕಾಂತಾರ ಪಂಜುರ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ತುಂಬ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಕುಂಫು ಪಾಂಡಾ ಇನ್ ಟಬ್, ಅದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹೇಳಬೇಕು ಅಂದರೆ ಒಂದಕ್ಕಿಂತ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಕಾಸ್ಮಿಕ್ ಜುಡಿಯಾಕ್ ಕೇಕು, ಬಾರ್ಬಿ ಗರ್ಲು, ಅದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಕಪಲ್ ಕೇಕು, ನಮ್ಮ ಹನಿಗೆ ಯೂನಿಕಾರ್ನ್ ಕೇಕ್ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಬಾರ್ಬಿ ಕೇಕು ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಮತ್ತು ಶಫ್ ಕೇಕು, ಅಲ್ಲೆಲ್ಲ ಫೌಂಟೇನ್ ಮಾಡಿದರು. 2 ಕಡೆ ಫೌಂಟೇನ್ ಮಾಡಿದರು. ಅಲ್ಲೂ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು ಫೋಟೋಸ್ ತೆಗೆಸ್ಕೊಳೋದಕ್ಕೆ. ನಮ್ಮ ಹನಿ ಅಂತೂ ಅಲ್ಲಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ಲು. ಅಲ್ಲಿ ತುಂಬ ಜನ ಇದ್ದಿದ್ದಕ್ಕೆ ಆಗಲಿಲ್ಲ. ಆಮೇಲೆ ಅವ್ರ ಡ್ಯಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿತಾಯಿದ್ರು. ಪೂರಿ ಜಗನ್ನಾಥನ ವಿಗ್ರಹ ಮೂರ್ತಿಯ ಕೇಕು, ಅದು ಕೇಕ್ ಥರನೇ ಇರಲಿಲ್ಲ, ಏನೋ ಮೂರ್ತಿ ಥರನೇ ಕಾಣ್ತಿತ್ತು. ಮತ್ತು ಸಮರಿಯನ್ ಬೋನ್ಸಾಯಿ ಟ್ರೀ, ಅದು ತುಂಬಾ ಅದು ಚೆನ್ನಾಗಿತ್ತು. ಆಮೇಲೆ ಹಾರ್ಟ್ ಶೇಪ್ ಕೇಕು, ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನಮಗಂತೂ ಅಲ್ಲಿ ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ. 20 ವೆರೈಟೀಸ್ ಆಫ್ ಕೇಕ್ ಇತ್ತು. ಆಮೇಲೆ ಡ್ರ್ಯಾಗನ್ ಕೇಕ್ ಇತ್ತು, ಮತ್ತೆ ಕೇಕ್, ಮತ್ತು ಕ್ರಿಸ್ಮಸ್ ಕೇಕ್ ಇತ್ತು. ಇನ್ನು ನಮ್ಮ ಖುಷಿ ಚಿನ್ನ ಅಣ್ಣನಂತೂ ಬಿಟ್ಟಿರಲಿಲ್ಲ, ಅವ್ರ ಜೊತೆ ಚೆನ್ನಾಗಿತ್ತು. ಕ್ರಿಸ್ಮಸ್ ಟ್ರೀ ಚೆನ್ನಾಗಿತ್ತು, ಮತ್ತು GRB ಕೇಕ್ ಚೆನ್ನಾಗಿತ್ತು, ಮತ್ತು ಹಂಪ್ಟಿ ಡಂಪ್ಟಿ ಕೇಕ್, ಹಂಟಿ ಡಂಟಿ ಶೆಟ್ಟವನ್ನು ಸಾಂಗ್ ಬರ್ತದೆ ಅದೊಂದು ಕೇಕ್, ಮತ್ತು ಸ್ಟಾರ್ ಕೇಕ್ ಇತ್ತು. ಚಾಕೋ ವೆಡ್ಡಿಂಗ್ ಕೇಕ್, ಮತ್ತು ಫುಟ್ಬಾಲ್ ಪ್ಲೇಯರ್ ಕೇಕ್, ಮತ್ತು ವರ್ಲ್ಡ್ ಕೇಕ್, ಮತ್ತು ತಾಜ್ ಮಹಲ್ ಕೇಕ್, ವರ್ಲ್ಡ್ ಕೇಕ್. ಫೈನಲಿ ಅಷ್ಟು ಆಗೋಯ್ತು. ತಾಜ್ ಮಹಲ್ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅದು ಸಹ ಫೈನಲಿ ಲಾಸ್ಟ್ ಫುಟ್ಬಾಲ್ ಪ್ಲೇಯರ್ ಕೇಕು.
ಆಮೇಲೆ ಹೊರಗಡೆ ಬಂದ್ವಿ, ಅಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟರು. ಆಮೇಲೆ ನಾವು ಸ್ವೀಟ್ ಕಾರ್ನ್ ತಿನ್ನೋದಕ್ಕಂತ ಹೇಳ್ಬಿಟ್ಟು ತೊಗೊಂಡ್ರೆ ನಮ್ಮ ಹನಿ ಹೋಗಿ ಅವ್ರ ಅಂಕಲ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತೆಗೆಸ್ಕೊಂಡು ಬಂದ್ಲು. ಆಮೇಲೆ ಒಳಗಡೆ ವೆರೈಟೀಸ್ ಆಫ್ ಸ್ಟಾಲ್ಗಳಿದ್ವು, ತುಂಬಾ ಚೆನ್ನಾಗಿತ್ತು. ಶಾಪಿಂಗ್ ಮಾಡೋರಿಗಂತೂ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇಲ್ಲಿ ಇಟ್ಟಿದ್ರು. ಟ್ಯಾಪ್ ಮಾಡು, ಪೆನ್ಸಿಲ್ ತಗೋ, ಅಲ್ಲಿದೆ ನೋಡು. ಹಾಂ ಬರಿ ಬರಿ. ಕ್ಲೀನಾಗಿ ಬರಿ, ಮೇಲೆ ಬರಿ. ನಿನ್ನ ಹೆಸರು? ಆಮೇಲೆ ರೈಟಿಂಗ್ ಬೋರ್ಡ್ ಮೇಲೆ ಹನಿ ನೇಮ್ ಬರೋದ್ಲು. ಆಮೇಲೆ ಕರ್ಕೊಂಡು ಹಂಗೆ ಹೋದ್ರೆ ಜ್ಯುವೆಲರೀಸ್ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಇತ್ತು. ಬ್ರೇಸ್ಲೆಟ್ಸು, ನೆಕ್ಲೆಸ್ಸು ಹಾಗೂ ಇಯರಿಂಗ್ಸು, ಬ್ಯಾಂಗಲ್ಸ್ ಅಂತೂ ತುಂಬಾ ವೆರೈಟೀಸ್ ಇತ್ತು. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಕ್ಲಾತ್ಸ್ ಇತ್ತು, ವೆಸ್ಟರ್ನ್ ವೇರ್ಸು. ಆಮೇಲೆ ಪಾಪ್ಕಾರ್ನ್ ಮಾಡೋ ಅಂಥ ಪ್ರಾಡಕ್ಟ್ ಇಟ್ಟಿದ್ರು. ಅಲ್ಲಿ ತುಂಬ ಜನ ಸೇರ್ಕೊಂಡಿದ್ರು. ಅಲ್ಲಿ ಆ ಪ್ರಾಡಕ್ಟ್ ತೊಗೊಳೋದಕ್ಕಿಂತ ಪಾಪ್ಕಾರ್ನು ಆಮೇಲೆ ಸ್ನ್ಯಾಕ್ಸ್ ತಿನ್ನೋರೇ ಜಾಸ್ತಿ ಆಗಿಬಿಟ್ಟಿದ್ರು, ಈವನ್ ನಾವು ಸಹ. ಬಿಸಿ ಮಾಡಿದ್ರೆ ಸಾಫ್ಟ್ ಆಗುತ್ತೆ, ಅದು ಒಳಗಾಗ್ತದೆ. 5-6 ಹಪ್ಪಳ ಈ ಸ್ಟಿಕ್ಕಲ್ಲಿ ಸ್ವಲ್ಪ ಇದು ಇಟ್ಬಿಟ್ಟು ಬೇಗ ಆಗುತ್ತೆ ನಿಮಗೆ. ಟ್ರೈ ಮಾಡೋದು ಇದೇ, ನಿಮ್ಗೆ ಹಪ್ಪಳಾಗ ಸರಿ ಎಣ್ಣೆ ಹಾಕ್ಬೇಕು, ಅರ್ಧ ಗಂಟೆ ಎಣ್ಣೆ ಹಾಕಬೇಕು. ಗ್ಯಾಸ್ ಇದೆಲ್ಲ ವೇಸ್ಟ್. ಯಾವ ಅರ್ಧ ಹಿಂಗೆ ಮಾಡಿ ಅರ್ಧ ಹಿಂಗೆ ಕೊಟ್ಟು ಹಾಕ್ಬೇಕು. ಹಪ್ಪಳ ರೆಡಿ ಆಯಿತು. ಬಿಸಿ ಇದೆ ಮೇಡಮ್, ತಣ್ಣಗಾಗಬೇಕು. ತಣ್ಣಗಾದರೆ ನೀವು ಕ್ರಿಸ್ಪಿ ಬರುತ್ತೆ. ಹನಿ ಮತ್ತು ಖುಷಿ ಇಬ್ಬರೂ ಚೆನ್ನಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ನಿಂತಿದ್ರು. ಆಮೇಲೆ ಅವ್ರನ್ನ ಕರ್ಕೊಂಡು ಹೋಮ್ ಡೆಕೋರೇಟಿವ್ ಐಟಮ್ಸ್ ಹತ್ರಕ್ಕೆ ಹೋದ್ವಿ. ಅಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಆಮೇಲೆ ಹನಿ ಏನೋ ಸ್ಕೇಲು, ಪೆನ್ಸಿಲು, ಎರೇಸರು, ಅವಳಿಗೆ ಏನೇನು ಐಟಮ್ಸ್ ಬೇಕೋ ಅವೆಲ್ಲ ಪರ್ಚೇಸ್ ಮಾಡಿದ್ಲು. ಯಾರಿಗೆ? ಫೈನಲಿ ಖುಷಿ ಸ್ನ್ಯಾಕ್ಸ್ ತಿನ್ಸಿದ್ಲು ನನಗೆ. ಆಮೇಲೆ ಅಲ್ಲಿಂದ ಹೊರಟ್ವಿ. ಗೈಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಬಾಯ್, ಟೇಕ್ ಕೇರ್.